Hello students. In our previous class we were discussing about frequency distribution. In today's class we are going to discuss its continuation, that is how to prepare frequency distribution. What is the concept? How to prepare frequency distribution. Let us discuss this concept in detail. So, while preparing frequency distribution, these 4 questions should be addressed. So, which are the questions we should address while preparing frequency distribution? First question is, how many classes should we have? What is that? How many classes should we have? Second one is, what should be the size of the class? What is that? What should be the size of the class? Third one is, how should we determine the class limits? How should we determine the class limits? And the last one, fourth question is, how should we get frequency for each class? How should we get frequency for each class? ಆವೃತ್ತಿ ವಿತರಣೆಯನ್ನು ಹೇಗೆ ರಚಿಸೋದು? ಸೊ ಆವೃತ್ತಿ ವಿತರಣೆಯನ್ನು ರಚಿಸುವಾಗ ಈ 4 ಕ್ವೆಶನ್ಸನ್ನು ಅಥವಾ ಈ 4 ಕ್ವೆಶನ್ಸು ಉಂಟಾಗುವಂಥದ್ದು. ಅದರಲ್ಲಿ ಮೊದಲನೆಯದು, ಹೌ ಮೆನಿ ಕ್ಲಾಸಸ್ ಶುಡ್ ವಿ ಹ್ಯಾವ್? ಎಷ್ಟು ವರ್ಗಗಳು ಇರಬೇಕು ಅನ್ನುವಂಥದ್ದು. ಸೆಕೆಂಡ್ ಕ್ವೆಶನ್, ವಾಟ್ ಶುಡ್ ಬಿ ದ ಸೈಜ್ ಆಫ್ ದ ಕ್ಲಾಸ್? ವರ್ಗದ ಗಾತ್ರ ಎಷ್ಟಿರಬೇಕು ಅನ್ನೋದು. ಹೌ ಶುಡ್ ಬಿ ಡಿಟರ್ಮಿನ್ ದ ಕ್ಲಾಸ್ ಲಿಮಿಟ್ಸ್? ಮೂರನೇ ಕ್ವೆಶನ್, ವರ್ಗದ ಮಿತಿಯನ್ನು ನಿರ್ಧರಿಸುವುದು ಹೇಗೆ? ಆ್ಯಂಡ್ ನಾಲ್ಕನೇ ಕ್ವೆಶನ್, ಹೌ ಶುಡ್ ಬಿ ಗೆಟ್ ಫ್ರೀಕ್ವೆನ್ಸಿ ಫಾರ್ ಈಚ್ ಕ್ಲಾಸ್? ಪ್ರತಿ ವರ್ಗಕ್ಕೆ ಆವೃತ್ತಿಯನ್ನು ಹೇಗೆ ಪಡೆಯುವುದು? ಪ್ರತಿ ವರ್ಗಕ್ಕೆ ನಾವು ಡೇಟಾವನ್ನು, ರಾ ಡೇಟಾವನ್ನು ವರ್ಗಗಳಾಗಿ ಗ್ರೂಪ್ ಮಾಡಿದಾಗ ಪ್ರತಿ ವರ್ಗಕ್ಕೆ ಆವೃತ್ತಿಯನ್ನು ಪಡೆಯುವುದು ಹೇಗೆ? ಸೊ ಈ 4 ಕ್ವೆಶನ್ಗಳು ಅರೈಸ್ ಆಗುವಂಥದ್ದು, ಅದಕ್ಕೆ ನಾವು ಆನ್ಸರ್ ಮಾಡಬೇಕು. ಲೆಟ್ ಅಸ್ ಟೇಕ್ ಒನ್ ಬೈ ಒನ್. ಫಸ್ಟ್ ಕ್ವೆಶನ್, how many classes should we have? Suppose we are going to group raw data in classes, then how many classes should we have? ನಾವು ರಾ ಡೇಟಾವನ್ನು ವರ್ಗಗಳಾಗಿ ವಿತರಿಸುವಾಗ ನಮಗೆ ಎದುರಾಗುವ ಪ್ರಶ್ನೆ, ಎಷ್ಟು ವರ್ಗಗಳನ್ನು ನಾವು ರಚಿಸಬೇಕು, ಎಷ್ಟು ವರ್ಗಗಳಿರಬೇಕು? ಸೊ ಅದು ಯಾವುದರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಸೊ ದಟ್ ಕ್ಯಾನ್ ಬಿ ಡಿಟರ್ಮಿನ್ಡ್ ಬೈ ನಂಬರ್ ಆಫ್ ಕ್ಲಾಸಸ್ ಇನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕ್ಯಾನ್ ಬಿ ಡಿಟರ್ಮಿನ್ಡ್ ಬೈ range and class interval. That can be determined by range and class interval. So what is this range? From the raw data we need to obtain a range, how values are spread. So for that there is a formula. It is nothing but range is the difference between highest value. It is the difference between highest value and lowest value of the observations or of the raw data of a particular variable. So we need to get the highest value and lowest value. ಸೊ ವ್ಯಾಪ್ತಿ ಅನ್ನುವಂಥದ್ದು ಮೊದಲ ನಿರ್ಧಾರಕ ಅಂಶ. ನಾವು ಎಷ್ಟು ವರ್ಗಗಳನ್ನು ರಚಿಸಬೇಕು ಅನ್ನೋದಕ್ಕೆ. ಸೊ ಫಸ್ಟಿಗೆ ನಾವು ವ್ಯಾಪ್ತಿ ಎಷ್ಟು ಕೊಟ್ಟಿರುವ ಅಂಕಿಅಂಶಗಳಲ್ಲಿ ಅಥವಾ ಯಾವುದೇ ಒಂದು ರಾ ಡೇಟಾದಲ್ಲಿ, ಯಾವುದೇ ಪರ್ಟಿಕ್ಯುಲರ್ ವೇರಿಯೇಬಲ್ಗೆ ರಾ ಡೇಟಾ ಇದ್ದಾಗ ಆ ರಾ ಡೇಟಾದಲ್ಲಿ ನಾವು ವ್ಯಾಪ್ತಿ ಹೇಗೆ ಕಂಡುಹಿಡಿಯೋದು? ವ್ಯಾಪ್ತಿ ಅನ್ನುವಂಥದ್ದು ಹೈಯೆಸ್ಟ್ ಮತ್ತು ಲೋವೆಸ್ಟ್ ವ್ಯಾಲ್ಯೂನ ವ್ಯತ್ಯಾಸ. So here I have written a formula, range that is equal to highest value minus lowest value.
ಸೊ ಫಾರ್ ಎಕ್ಸಾಂಪಲ್ ಕೊಟ್ಟಿರುವ ಡೇಟಾ ಎಲ್ಲಿಯಾದರೂ ಝೀರೋ ಒಂದು ವ್ಯಾಲ್ಯೂ ಇದೆ ಅಲ್ಲಿ 1 2 3 4 10 20 100 90 85 ಹಾಗೆಯೇ 95. ಸೊ ಈ ರೀತಿ ಎಲ್ಲ ರಾ ಡೇಟಾ ಸ್ಪ್ರೆಡ್ ಆಗಿದೆ ಅಂತಿದ್ರೆ ಆ ಕೊಟ್ಟಿರುವ ರಾ ಡೇಟಾದಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ನಾನೀಗ ಹೇಳಿರುವ ಎಕ್ಸಾಂಪಲಲ್ಲಿ ವಿಚ್ ಇಸ್ ದ ಹೈಯೆಸ್ಟ್ ವ್ಯಾಲ್ಯೂ that is 100, isn't it? That is 100, and lowest value in that example, that is 0. So highest value minus lowest value gives us range. So 100 is the highest value, 0 is the lowest value, then what is the range? So range is equal to, hence range is equal to 100 minus 0 would be 100. After that we decide how to form classes. How to form classes? Suppose we have large range. Suppose range is large, then values are widely spread. ವ್ಯಾಲ್ಯೂಗಳು ಮೌಲ್ಯಗಳು ತುಂಬ ಹೆಚ್ಚು ಸ್ಪ್ರೆಡ್ ಆಗಿದೆ, ವಿಶಾಲವಾಗಿ ಹಂಚಿಕೆ ಆಗಿದೆ ಅಂತ ಅದರ ಅರ್ಥ. ಅದೇ ಸಪೋಸ್ ರೇಂಜ್ ಈಸ್ ಸ್ಮಾಲ್, ಇಲ್ಲಿ ಆದರೂ ನಮಗೆ ಇಲ್ಲಿ 100 ಬಂದಿದಲ್ಲ, ಸೊ ಇಲ್ಲಿ ಕೂಡ ವ್ಯಾಲ್ಯೂಸ್ ತುಂಬ ವೈಡ್ ಆಗಿ ಸ್ಪ್ರೆಡ್ ಆಗಿದೆ ಅಂತ ಲೆಕ್ಕ. ಸಪೋಸ್ ಇದೇ ಪ್ಲೇಸಲ್ಲಿ ನಮಗೆ ಒಂದು 20 ಅಥವಾ 10 ಅಥವಾ 30 ಈ ರೀತಿ ರೇಂಜ್ ಸಿಕ್ಕಿದ್ರೆ ಆವಾಗ ವ್ಯಾಲ್ಯೂಸ್ ಸ್ಪ್ರೆಡ್ ನ್ಯಾರೋಲಿ, ಅಬ್ಸರ್ವೇಷನ್ಸ್ ತುಂಬ ವೈಡ್ ಆಗಿ ಸ್ಪ್ರೆಡ್ ಆಗಿಲ್ಲ, ಅದು ತುಂಬ ಸಂಕುಚಿತವಾಗಿ ಸ್ಪ್ರೆಡ್ ಆಗಿದೆ, ನ್ಯಾರೋವಾಗಿ ತುಂಬ ಕಮ್ಮಿ ಸಂಖ್ಯೆಯಲ್ಲಿ ಅಬ್ಸರ್ವೇಷನ್ಸ್ ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಡಿಟರ್ಮಿನಿಂಗ್ ಆಸ್ಪೆಕ್ಟ್ ಈಸ್, what is that? Class interval. This is class interval. So first one is range, another one is class interval. You know the meaning of class interval, which I have explained in my previous class. So what is class interval? How to calculate class interval? So that is the difference between upper class limit and lower class limit. Suppose we group raw data in different classes, then class interval can be calculated by using a formula like class interval is equal to upper class limit minus lower class limit. Upper class limit minus lower class limit. Okay. ವರ್ಗಾಂತರವನ್ನು ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವರ್ಗವನ್ನು, ಅಂದರೆ ರಾ ಡೇಟಾವನ್ನು ನಾವು ವರ್ಗಗಳಾಗಿ ವರ್ಗೀಕರಿಸಿದಾಗ, ವಿಂಗಡಿಸಿದಾಗ ಅಥವಾ ಅದನ್ನು ನಾವು ವಿತರಣೆ ಮಾಡಿದಾಗ, ಸೊ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವರ್ಗದಲ್ಲಿ ವರ್ಗಾಂತರ ಫೈಂಡ್ ಔಟ್ ಮಾಡೋದು ಹೇಗೆ? ಆ ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿಯ ನಡುವಿನ ಅಂತರವೇ ನಮಗೆ ವರ್ಗಾಂತರ ಅಂತ ಹೇಳೋದು. ಅದು ಎಲ್ಲ ವರ್ಗಗಳಿಗೆ ಕೂಡ ಸೂಕ್ತ ಆಗಿರಬೇಕು, ಅದೇ ಆಗಿರುವಂಥದ್ದು. ಸೊ ಅಲ್ಲಿ suppose we have small class interval. Class interval is very small ಅಂತಿದ್ರೆ, like 0 to 5. Suppose we group data as classes like 0 to 5, 5 to 10, 10 to 15, 15 to 20, 20 to 25 and so on, then number of classes would be large. ನಾವು ಕ್ಲಾಸ್ ಇಂಟರ್ವಲ್ ಎಲ್ಲಿಯಾದರೂ ಕಡಿಮೆ ಇದ್ದರೆ, ಅಂತರ ಕಮ್ಮಿ ಇದ್ದರೆ, ಕ್ಲಾಸಿನ ಮಧ್ಯೆ ಅಂತರ ಕಮ್ಮಿ ಇದ್ದರೆ ಆವಾಗ ಹೆಚ್ಚು ವರ್ಗಗಳನ್ನು ನಾವು ಫಾರ್ಮ್ ಮಾಡಬೇಕಾಗ್ತದೆ. ನೋಡಿ, ಕೊಟ್ಟಿರುವ ಡೇಟಾಕ್ಕೆ ನಾನು ಅದೇ ಸಪೋಸ್ 100 ರೇಂಜ್ ಇದ್ದರೆ, ಸೊ ನಾವು ಅವಾಗ 0 to 5 ಹಾಗೆ ಎಷ್ಟು ಕ್ಲಾಸ್ಗಳನ್ನು ಮಾಡಬೇಕು? 20 to 25 ಅಲ್ಲಿವರೆಗಿದೆ. ಸೊ 95 to 100ವರೆಗೆ ಮಾಡುವಾಗ ನಮಗೆ 20 ಕ್ಲಾಸಸ್ ಬರುವಂಥದ್ದು. ಸಪೋಸ್ class interval is large. Suppose we have large class interval, then number of classes would be small. For example, ಅದೇ ರೇಂಜ್ ಎಲ್ಲಿಯಾದರೂ 100 ಇದ್ದಾಗ, then we form classes like 0 to 50, 50 to 100. Only 2 classes. By taking class interval small, we form more classes. By taking class interval large, we form less classes. Isn't it? So in that way we can decide or determine class interval. So these two are the determining aspects of how many classes should we have. How many classes should we have? It depends on range of the
raw data and also after grouping them class interval of classes, isn't it? Then we decide number of classes. So, if we go with 0 to 10, suppose we have range that is 100, if we are going to group raw data by forming classes by taking class interval 10, then we can form 10 classes, isn't it? 0 to 10, 10 to 20, 20 to 30, 30 to 40, 40 to 50, like that, 50 to 60, 60 to 70, 70 to 80, 80 to 90 and 90 to 100. How many classes we form? 10 classes, 10 classes, isn't it? So, in that way we form classes. How many classes should we have? Depends on range and class interval. So, next question which arises while preparing frequency distribution, that is what should be the size of the class? ಒಂದು ವರ್ಗದ ಸೈಜ್ ಅಥವಾ ಗಾತ್ರ ಎಷ್ಟಿರಬೇಕು? ಇಲ್ಲಿದೆಯಲ್ಲ 0 to 5. ಸೊ ಈ ವರ್ಗದ ಗಾತ್ರ ಎಷ್ಟಿದೆ? ಎಷ್ಟು ಅಂತರದಲ್ಲಿ ಇದೆ ಇದು? 5 to 10, 10 to 50, isn't it? 10 to 15, 15 to 20, 20 to 25 ಮಧ್ಯೆ ಅದರ ಗಾತ್ರ ಎಷ್ಟಿದೆ? It is nothing but class interval. What is that? Size of the class is nothing but class interval. So, how to calculate class interval? I have told you, class interval that is equal to upper class limit minus lower class limit. Upper class limit minus lower class limit. For example, here we can go with any class. Suppose I take 10 to 15. Example, 10 to 15 is a class. 10 to 15, I have taken this class to give or to make it clear. 10 to 15 is a class. So, what is the size of the class? It is nothing but class interval. How to calculate class interval? ವರ್ಗಾಂತರವನ್ನು ಯಾವ ರೀತಿ ಕಂಡು ಹಿಡಿಯೋದು? ಅಪ್ಪರ್ ಕ್ಲಾಸ್ ಲಿಮಿಟ್ ಮೈನಸ್ ಲೋವರ್ ಕ್ಲಾಸ್ ಲಿಮಿಟ್ ಅಲ್ವಾ? ಅಪ್ಪರ್ ಕ್ಲಾಸ್ ಲಿಮಿಟ್ ಮೈನಸ್ ಲೋವರ್ ಕ್ಲಾಸ್ ಲಿಮಿಟ್, ದಿಸ್ ಫಾರ್ಮುಲಾ ಗಿವ್ಸ್ ಕ್ಲಾಸ್ ಇಂಟರ್ವಲ್. ಇನ್ ದಿಸ್ ಎಕ್ಸಾಂಪಲ್, ಅಪ್ಪರ್ ಕ್ಲಾಸ್ ಲಿಮಿಟ್ ಕ್ಲಾಸ್ ಇಂಟರ್ವಲ್ ಇಸ್ ಈಕ್ವಲ್ ಟು ಅಪ್ಪರ್ ಕ್ಲಾಸ್ ಲಿಮಿಟ್ ಎಷ್ಟು? 15 ಮೈನಸ್ ಲೋವರ್ ಕ್ಲಾಸ್ ಲಿಮಿಟ್ ಎಷ್ಟು? 10. ಸೊ ಇಲ್ಲಿ ಕ್ಲಾಸ್ ಇಂಟರ್ವಲ್ 15 ಮೈನಸ್ 10 ಎಷ್ಟು ಬಂತು? 5. ಸೊ ಈ 5 ಅನ್ನುವಂಥದ್ದು ಎಲ್ಲ ವರ್ಗಗಳಲ್ಲಿಯೂ ಕೂಡ ಅಂತರ ಒಂದೇ. ದಿಸ್ ಈಸ್ ವಾಟ್ ದ ಸೈಜ್ ಆಫ್ ದ ಕ್ಲಾಸ್. ಈಗ ನಾವು ಇಲ್ಲಿ ಕೊಟ್ಟಿರುವ ರಾ ಡೇಟಾದಲ್ಲಿ ವರ್ಗಗಳನ್ನು ಫಾರ್ಮ್ ಮಾಡೋದಕ್ಕಿಂತ ಮುಂಚೆ ಯಾವುದು ಲೋವೆಸ್ಟ್ ವ್ಯಾಲ್ಯೂ ಯಾವುದು ಹೈಯೆಸ್ಟ್ ವ್ಯಾಲ್ಯೂ ನೋಡಿಕೊಂಡು ರೇಂಜನ್ನು ಫೈಂಡ್ ಔಟ್ ಮಾಡ್ತೇವೆ. ಈಗ ಅದೇ ಒಂದು ರಾ ಡೇಟಾವನ್ನು ಗ್ರೂಪ್ ಮಾಡಿ ಕ್ಲಾಸುಗಳಾಗಿ ವಿತರಿಸುವಾಗ ಈ ಝೀರೋವನ್ನು ಹೇಗೆ ತಗೊಂಡದ್ದು? ನಾವು ಯೂಶ್ವಲಿ ಆ ಡೇಟಾದಲ್ಲಿರುವ ಲೋವೆಸ್ಟ್ ವ್ಯಾಲ್ಯೂವನ್ನು ಈ ಕ್ಲಾಸಲ್ಲಿ ಫಸ್ಟಿಗೆ ತಗೊಳ್ಳುವಂಥದ್ದು, ದಟ್ ಈಸ್ 0. ಆಫ್ಟರ್ ದ್ಯಾಟ್ ಇಲ್ಲಿ ನಮಗೆ ಕನ್ವೀನಿಯೆಂಟ್ ಆಗುವ ಹಾಗೆ ಈ ಯಾವುದು ವರ್ಗಗಳನ್ನು ಮಾಡುವಂಥದ್ದು. ಇಲ್ಲಿ 0 to 5 ಫಾರ್ಮ್ ಆಗಿದೆ. ಹಾಗೆಯೇ 5 ಇಂದ 10, 10 to 15 ಇದು ಕಂಟಿನ್ಯೂಯಸ್ ವೇರಿಯೇಬಲ್ಗೆ ನಾವು ತಗೊಳ್ಳುವಂತಹ ಕ್ಲಾಸುಗಳು. ಸೊ 0 to 5 ಇಲ್ಲಿ ವರ್ಗದ ಗಾತ್ರ ಅಥವಾ ಅಂತರ ಎಷ್ಟಿದೆ? 5 ಮೈನಸ್ 0 ದಟ್ ಈಸ್ 5. ಅದೇ ಅಪ್ಪರ್ ಕ್ಲಾಸ್ ಲಿಮಿಟನ್ನು ಹೇಗೆ ನಾವು ಡಿಸೈಡ್ ಮಾಡೋದು? ಈ 0ಗೆ ಅದರ ಸೈಜ್ ಅಥವಾ ಅಂತರವನ್ನು ಸೇರಿಸಿದರೆ, ವರ್ಗಾಂತರವನ್ನು ಸೇರಿಸಿದರೆ ವಿ ಗೆಟ್ ಅಪ್ಪರ್ ಕ್ಲಾಸ್ ಲಿಮಿಟ್. ಸೊ ಈ 0ಗೆ ವರ್ಗಾಂತರ ಎಷ್ಟು? 0 to 5 ಅಲ್ಲಿ ವರ್ಗಾಂತರ ಎಷ್ಟು? 5 ಅಲ್ವಾ? ಸೊ ವಿ ನೀಡ್ ಟು ಆ್ಯಡ್ ದಟ್ 5 ಟು ದಿಸ್ 0 ಟು ಗೆಟ್ this upper class limit. We get 5. Like that, in this class the difference between upper class limit and lower class limit is 5. How to get upper class limit 10 here? To this 5 class interval, if 5 added, then we get 10. 5 plus 5 10, 10 plus 5 15, 15 plus 5 20. ಸೊ ಎಲ್ಲ ಫಾರ್ಮ್ ಮಾಡಿದ ಎಲ್ಲ ವರ್ಗಗಳಿಗೆ ಕೂಡ ವರ್ಗಾಂತರ ಸೇಮ್ ಆಗಿ ಇರುವಂಥದ್ದು. ಸೊ ನಾನಾಗ ಹೇಳಿದ 100 ರೇಂಜಿನ ಒಂದು ರಾ ಡೇಟಾವನ್ನು ಗ್ರೂಪ್ ಮಾಡಲಿಕ್ಕೆ ಈ ರೀತಿ ಗ್ರೂಪ್ ಮಾಡಿದಾಗ ನಾವು 20 ಕ್ಲಾಸನ್ನು ಫ್ರೇಮ್ ಮಾಡಬೇಕು. 0 to 10 ವರ್ಗಾಂತರ 10 ತಗೊಂಡು ನಾವು
ಆ ರೀತಿ ವರ್ಗಗಳನ್ನು ಮಾಡುವಾಗ 10 ಕ್ಲಾಸ್ಗಳನ್ನು ನಾವು ಮಾಡ್ತೇವೆ. ನಂಬರ್ ಆಫ್ ಕ್ಲಾಸಸ್ಸಲ್ಲಿ 10 ಫಾರ್ಮ್ ಮಾಡ್ತೇವೆ. So, what should be the size of the class? It is nothing but class interval. How can we calculate class interval? Size of the class, ವರ್ಗದ ಗಾತ್ರ ಅಂತ ಹೇಳಿದರೆ ಅದು ವರ್ಗಾಂತರ ಅಂತ ಅರ್ಥ ಕೊಡೋದು. ವರ್ಗಾಂತರವನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಅಪ್ಪರ್ ಕ್ಲಾಸ್ ಲಿಮಿಟ್, ವರ್ಗದ ಮೇಲ್ಮಿತಿ, ಮತ್ತೊಂದು ಮೈನಸ್ ವರ್ಗದ ಕೆಳಮಿತಿ, ಅದನ್ನು ಮೈನಸ್ ಮಾಡಿದರೆ ವಿ ಗೆಟ್ ಕ್ಲಾಸ್ ಇಂಟರ್ವಲ್. Next question is, how should we determine the class limits? That is third question. How should we determine the class limits? So, you know the meaning of class limit. What is the meaning of class limit? Class limit is nothing but two ends of a class. Two ends of a class. ಒಂದು ವರ್ಗದ ಎರಡು ಕೊನೆಗಳನ್ನು ನಾವೇನು ಅಂತ ಕರಿತೇವೆ? ವರ್ಗದ ಮಿತಿಗಳು ಅಂತ ಕರಿತೇವೆ. ವರ್ಗದ ಮಿತಿಗಳು ಅಂತ ಕರಿತೇವೆ. ಯಾವುದು ಆ ಎರಡು ಕೊನೆಗಳು? ವಿಚ್ ಆರ್ ದ ಟೂ ಎಂಡ್ಸ್ ಆಫ್ ಅ ಕ್ಲಾಸ್? ಫಸ್ಟ್ ಒನ್ ಈಸ್ ಅಪ್ಪರ್ ಕ್ಲಾಸ್ ಲಿಮಿಟ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲೋವರ್ ಕ್ಲಾಸ್ ಲಿಮಿಟ್. See how to determine upper class limit and lower class limit. Question asked is, how to determine upper class limit or lower class limit? How to determine these two class limits? So, upper class limit is nothing but highest value of a class. Highest value of a class. So, we need to obtain highest value, or we need to identify the highest value of a class. And lower class limit is lower value of a class. What is that? Lower value of a class. Lower value of a class. Here I have given one example. 0 to 10. 0 to 10, it is a class. So, in this class, which is lowest value or lower class limit, which is highest value and highest upper class limit. So, in this example, upper class limit is 10. How to obtain this 10? How to determine this upper class limit? By adding class interval to lower class limit, we get this upper class limit 10. Isn't it? The difference between highest value and lowest value, or difference between upper class limit and lower class limit, it is class interval. So, after getting class interval, we need to add that class interval to this lower class limit to get upper class limit. So, 0 is lower class limit. So, how to write 0 here? In first class we have written, suppose we write 0 as a lower class limit. How to write? I have explained that. So, it is, this value is nothing but the lowest value in the given range or observations. So, in raw data, which is a lower value? Which is a lower value? That value we need to put here in writing first class. So, in that way we begin class 0 to 10, after that 10 to 20, then 20 to 30, 30 to, what is that, 40. Or there are two different methods of determining class limit. So, which are the two methods of determining class limit? In that, first one is exclusive method and second one is inclusive method. So, these two are the determining methods of class limit. First one is exclusive method, second one is inclusive method. So, what is that exclusive method? How to group data by using exclusive method? Then, how to group classes, data in classes by using inclusive method? Let us discuss these two methods of determining class limits. So, in exclusive method, upper class limit
upper class limit is excluded. While distributing frequency, upper class limit is excluded and included in the very next class. Frequency should be written in front of the very next class. For example, here 0 to 10, 10 to 20. 0 to 10 is one class, very next class is 10 to 20. So, if we group data in these classes like this, then that is called exclusive method. Suppose we get, here I will write 0 to 10, 10 to 20. Suppose in the given observations we get a value that is 10. So, where to put that 10? In front of this class under frequency column or in front of this class? There is a confusion. So, to avoid overlapping, and that is a rule in statistical calculations, to write 10 value in front of the very next class, that is second class. Suppose we get 10 value, then under frequency column we write 10 value here. And in this class suppose we get 20, where to write 20? Then 20 goes to this class, under frequency column we write 20 here. Till 29 we put in this class, in front of this class under frequency column. Here till 19 we write in front of this class under frequency column. Here 0, 1, 2, 3, 4, 5, 6, 7, 8, 9, till 9 values we write in front of this class. If we get 10, it goes to second class. Here if we get 20, it goes to third class. Okay, in that way we write frequencies in exclusive method in front of classes. Only lower class limit is included. So, here lower class, of course lower class is limit included, upper class is excluded and goes to very next class. Example I have written, if we make classes like 0 to 10, 10 to 20, 20 to 30, 30 to 40, 40 to 50, like that, then that is exclusive method of frequency distribution. Whereas in inclusive method, upper class limit is included. Upper class limit is included. Let me show. 0 to 9, 10 to 19, 20 to 29. So, there is no much confusions. Whatever values we get, in front of each class we write the values of a particular class, isn't it? Suppose we get 0, in front of this class under frequency column we write 1, 2, 3, 4, 5, 6, 7, 8, 9. There is no much confusion while putting values under frequency column. So, 10 value, 19 value, 10 to 19 values come in front of this class, 20 to 29 values come in front of this class. There is no much confusion. So, here upper class limit, which is upper class limit, this one is upper class limit. Upper class limit is included in that particular class. So, here in second class this one is included in that class only. The value 29 is included or can be written in that class only. So, both class limits are part of the class, lower and upper 10, 19, 20, 29, both the class limits are the part of the class. Example what I have written here, same 0 to 9, then 10 to 19, after that we get 20, we write 20 to 29, after that 30 to 39, then 40 to 49, then
50 to 59, like that we make classes. Okay, that's about third question. What is that? How should we determine the class limits? How should we determine the class limits? How to determine class limits? There are two class limits, upper class limit and lower class limit, and there are two methods of determining class limits, upper and lower class. How to put frequencies? One is exclusive method, very important. So this is very important, exclusive method and inclusive method, and differences can be asked for 2 marks. What are the differences between exclusive method and inclusive method? And last question we need to address, that is how should we get frequency for each class? How should we get frequency for each class or for the class? So what is the meaning of frequency? ಆವೃತ್ತಿ ಅಂತ ಹೇಳಿದರೆ ಏನು? ಆವೃತ್ತಿ ಅಂದರೆ ಒಂದು ವರ್ಗದಲ್ಲಿರುವಂತಹ ಒಟ್ಟು ಮೌಲ್ಯಗಳ ಸಂಖ್ಯೆ. Number of values in a particular class. Suppose we make classes, then what are the total values in a particular class? Number of values in a particular class is called class frequency. Class frequency. So, or what is frequency for the given observations? How to write frequency for the given observation? ಕೊಟ್ಟಿರೋ ಮೌಲ್ಯಗಳಿಗೆ ನಾವು ಫ್ರೀಕ್ವೆನ್ಸಿಯನ್ನು ಬರೆಯೋದು ಹೇಗೆ? So ಇಲ್ಲಿ I have written one example by giving values like 10, 8, 3, 8, 1, 8, 2, 3. So how to write frequency to these observations? Here 10 occurs only one time, that is why frequency is 1. 8 occurs 1, 2, 3 times. 8 3 ಸರ್ತಿ ಬಂದಿದೆ, ಆವಾಗ ನಾವು ಫ್ರೀಕ್ವೆನ್ಸಿ ಎಷ್ಟು ಬರೀಬೇಕು? 3 ಬರೀಬೇಕು ಅಲ್ವಾ? ಇದು ಒಂದು, ಇನ್ನೊಂದು ಇಲ್ಲಿ ಅಪಿಯರ್ ಆಗಿದೆ, ಇನ್ನೊಂದು ಇಲ್ಲಿ ಒಕ್ಕರ್ ಆಗಿದೆ. ಸೊ 3 ಸರ್ತಿ 8 ಇಲ್ಲಿ ಒಕ್ಕರ್ ಆಗಿರುವ ಕಾರಣ ನಾವು ಫ್ರೀಕ್ವೆನ್ಸಿಯಲ್ಲಿ 3 ಅಂತ ನಾವು ಬರಿತೀವಿ. ಹಾಗೆಯೇ 3 ಎಷ್ಟು ಟೈಮ್ ಒಕ್ಕರ್ ಆಗಿದೆ? 3 1 ಟೈಮ್, ಸೆಕೆಂಡ್ ಟೈಮ್ 2 ಟೈಮ್ಸ್, 2 ಟೈಮ್ಸ್ ಇಲ್ಲಿ 3 ಒಕ್ಕರ್ ಆಗಿರುವ ಕಾರಣ ವಿ ರೈಟ್ ಫ್ರೀಕ್ವೆನ್ಸಿ ಆ್ಯಸ್ 2. ಗೊತ್ತಾಯ್ತಲ್ಲ? 2 ಸರ್ತಿ ಇಲ್ಲಿ ಒಕ್ಕರ್ ಉಂಟಾಗಿರುವ ಕಾರಣ ನಾವು ಫ್ರೀಕ್ವೆನ್ಸಿ ಇದಕ್ಕೆಷ್ಟು ಬರೀತೇವೆ? 2. ಇನ್ನು 1 ಓನ್ಲಿ 1 ಟೈಮ್, ಸೊ ಫ್ರೀಕ್ವೆನ್ಸಿ ಟು ದಿಸ್ ವ್ಯಾಲ್ಯೂ ಈಸ್ 1. 2 ಓನ್ಲಿ 1 ಟೈಮ್, ಫ್ರೀಕ್ವೆನ್ಸಿ ಟು ದಿಸ್ ವ್ಯಾಲ್ಯೂ ಈಸ್ 1. ಸೊ ಇನ್ ದಿಸ್ ವೇ ವಿ ರೈಟ್ ಫ್ರೀಕ್ವೆನ್ಸಿ ಫಾರ್ ದ ಗಿವನ್ ಅಬ್ಸರ್ವೇಷನ್ಸ್. ಕ್ಲಾಸಲ್ಲಿ ನಾವು ಬರೆಯುವಾಗ ಕೂಡ ಹಾಗೆ, ಕ್ಲಾಸಿಗೆ ಫ್ರೀಕ್ವೆನ್ಸಿ ಬರೆಯುವಾಗ ಕೂಡ ಹಾಗೆ. ಕೆಲವೊಂದು ಸರ್ತಿ ಈಗ ಫಾರ್ ಎಕ್ಸಾಂಪಲ್ 0 to 9 ಎಲ್ಲಿಯಾದರೂ 5 ಅನ್ನುವಂತಹ ವ್ಯಾಲ್ಯೂ ಒಂದು 4 ಸರ್ತಿ ರಿಪೀಟ್ ಆಗಿದೆ ಅಂತಿದ್ರೆ ನಾವು ಆ 5 ವ್ಯಾಲ್ಯೂವನ್ನು ಅಬ್ಸರ್ವೇಷನ್ ಕಾಲಮಲ್ಲಿ ಸಪೋಸ್ ಬರೀಲಿಕ್ಕೆ ಹೋಗುವಾಗ 4 ವ್ಯಾಲ್ಯೂವನ್ನು 5 5 5 5 ಅಂತ ಬರಿಬೇಕು. ಫ್ರೀಕ್ವೆನ್ಸಿ ಬರೆಯುವಾಗ ನಾವು 5 4 ಸರ್ತಿ ಬಂದಿರುವ ಕಾರಣ ಫ್ರೀಕ್ವೆನ್ಸಿ ನಾವು 4 ಅಂತ ಬರೆಯುವ. ಗೊತ್ತಾಯ್ತಲ್ಲ? ಅದು 4 ಸರ್ತಿ ಆಕರ್ ಆಗಿರುವ ಕಾರಣ ಫ್ರೀಕ್ವೆನ್ಸಿಗೆ ನಾವು 4 ಅಂತ ಬರೀತೀವಿ. ಅದು ಟ್ಯಾಲಿ ಮಾರ್ಕ್ ಮಾಡುವಾಗ ನಮಗೆ 4 ವ್ಯಾಲ್ಯೂ 5 ವ್ಯಾಲ್ಯೂ 4 ಸರ್ತಿ ಆಕರ್ ಆಗಿರುವ ಕಾರಣ ಅದನ್ನು ನಾವು ಹೀಗೆ ಟ್ಯಾಲಿ ಮಾರ್ಕ್ ಮಾಡೋದು. ಗೊತ್ತಾಯ್ತಾ? ಸೊ ಈ ರೀತಿ ನಾವು ಡಿಸ್ಟ್ರಿಬ್ಯೂಷನ್, ಅಂದರೆ ಅದಕ್ಕೆ 4 ಸರ್ತಿ ಆಕರ್ ಆಗಿದೆ ಅಂತ 5 ಒಂದೇ ಅಂತ ಕೊಡಿದ್ರೆ ಅದು ರಾಂಗ್. ಯಾಕಂತೇಳಿದರೆ ಪ್ರತಿಯೊಂದು ವ್ಯಾಲ್ಯೂ ಕೂಡ ಇಲ್ಲಿ ಇಂಪಾರ್ಟೆನ್ಸ್, ಅದಕ್ಕೆ ಸಿಗ್ನಿಫಿಕೆನ್ಸ್ ಇದೆ, ಅದಕ್ಕೋಸ್ಕರ ನಾವು ಅದನ್ನು ವ್ಯಾಲ್ಯೂ ಮಾಡ್ತೇವೆ. ಸೊ ಅದಕ್ಕೆ ಫ್ರೀಕ್ವೆನ್ಸಿ ಬರೀಲೇಬೇಕಾಗ್ತದೆ. ನಾನು ಇಲ್ಲಿ ಹೇಳಿದಲ್ಲ 8 3 ಸರ್ತಿ, ಇದು ಒಂದು ಪರ್ಟಿಕ್ಯುಲರ್ ಆಸ್ಪೆಕ್ಟನ್ನು ಹೇಳೋದಿದ್ರೆ ಇದು ಮತ್ತೊಂದರದ್ದಾದರೆ ಇದು ಮತ್ತೊಂದರದ್ದು, ಅದು ವ್ಯಾಲ್ಯೂ ಮಾತ್ರ ಸೇಮ್ ಆಗಿದೆ ಅಂತ ನಾವಿಲ್ಲಿ ನೋಡೋದು. ಬಟ್ ಅದು ಈಚ್ ವ್ಯಾಲ್ಯೂ ಗೆಟ್ಸ್ ಇಂಪಾರ್ಟೆನ್ಸ್ ಹಿಯರ್. ಸೊ ವಿ ನೀಡ್ ಟು ರೈಟ್ ಫ್ರೀಕ್ವೆನ್ಸಿ ಆ್ಯಸ್ 3. ಎಷ್ಟು ಸರ್ತಿ ನಂಬರ್ ಆಫ್ ಟೈಮ್ಸ್ ವ್ಯಾಲ್ಯೂ ಅಕರ್ಸ್ನ ಡಿಸ್ಟ್ರಿಬ್ಯೂಷನ್ ಅದನ್ನು ನಾವು ಬರೆಯೋದು. ನಂಬರ್ ಆಫ್ ವ್ಯಾಲ್ಯೂಸ್ನ ಪರ್ಟಿಕ್ಯುಲರ್ ಕ್ಲಾಸ್ ಅಂತಿದ್ರೆ ಅದು ಕ್ಲಾಸಿಗೆ ಫ್ರೀಕ್ವೆನ್ಸಿ ಬರೆಯುವಾಗ. ಸೊ ದಟ್ ಈಸ್ ಹೌ ವಿ ಕ್ಯಾನ್ ಗೆಟ್ ಫ್ರೀಕ್ವೆನ್ಸಿ ಫಾರ್ ದ class. So these are the 4 questions we need to address while preparing frequency distribution. I repeat, what are the questions? So there is a question for 6 marks. What are the questions need to be addressed while preparing frequency distribution? Explain any 2 ಅಂತ ನಿಮಗೆ ಕ್ವಶನ್ ಇದೆ. ಸೊ ಅದರ ಈ 4 ಕ್ವಶನನ್ನು ನೀವು ಬರೀಬೇಕು. ಅದರ ಕೆಳಗೆ ಆ ಕ್ವಶನ್ ಕೆಳಗಡೆ ಮತ್ತೆ ನೀವು ಯಾವುದಾದ್ರೂ 2 ನಿಮಗೆ ಕನ್ವೀನಿಯೆಂಟ್ ಈಸಿ ಆಗುವಂತಹ 2 ಕ್ವಶನನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಸೊ ಲೆಟ್ ಅಸ್ ಗೋ ಒನ್ಸ್ ಅಗೇನ್.
How many classes should we have? First question. What should be the size of the class? Second question. How should we determine class limit? Third question. And fourth one is, how should we get the frequency for each class? Hope today's concepts are clear to you. Thank you.